ಕಮಿಷನರ್ ಸೌಜನ್ಯಕ್ಕೆ ಅವರು MP ಅವ್ರನ್ನ ಕರೆದಿಲ್ಲ. MP ಅವ್ರನ್ನ ಕರೆಯಲ್ಲ. ಇನ್ನಿಲ್ಲ ನೀವೇ ಎಲ್ಲ ವಾರ್ಡ್ಗೂ ನೋಡಿ ಅಂತ ಹೇಳಿ ನಮ್ದು ಯಾವುದೇ ರೀತಿ ಅಡ್ಡ ಇಲ್ಲ. MP ಅವ್ರನ್ನ ಯಾಕೆ ನಾವು ಇರ್ತೀರಾ? ಎಲೆಕ್ಷನ್ ಟೈಮಲ್ಲಿ ಪಕ್ಷ ಮಾಡೋಣ, ಅಭಿವೃದ್ಧಿಗೆ ಎಲ್ಲಾರು ಒಂದೇ ಜೊತೆಗೂಡ್ಸ್ಕೊಂಡು ಹೋಗ್ಬೇಕು. ಈಗ ಎಕ್ಸ್ ಅಧ್ಯಕ್ಷ ಅವ್ರಿಗೂ ಬರೋರ್ಗು ಹೋಗ್ಲಿಲ್ಲ. ಕೇಳಲ್ಲ, ನಾನು ಬಂದು ಕೇಳಿದ್ರೆ ನನಗೆ MP ಅವರು ವೈಯಕ್ತಿಕವಾಗಿ ಚೆನ್ನಾಗಿಲ್ಲ, MLA ಅವರು ವೈಯಕ್ತಿಕವಾಗಿ ಚೆನ್ನಾಗಿದ್ರೆ ಅದಕ್ಕೋಸ್ಕರ ವೈಯಕ್ತಿಕವಾಗಿ ಚೆನ್ನಾಗಿರೋರು ಮಾತ್ರ ಕರೀತಾರೆ, ಮಿಕ್ಕಿರೋರ್ನ ಕರೆಯಲ್ಲ ಅಂದೆ. ನೀವು ಆ ಥರ ಸಣ್ಣ ರಾಜಕಾರಣ ಮಾಡಕ್ ಹೋಗಲ್ಲ. ನೀವು ಹೆಂಗಂತ ನಮ್ಗೆ ಗೊತ್ತು. ಇವರು ನಿಮ್ಮಲ್ಲಿ ಇದು ಮಾಡ್ತಾರೆ, ಒಂದು ಹೊಡ್ಕೊ MP ಸಪ್ರೇಟು MLA ಸಪ್ರೇಟು ಸರ್. ಒಂದು ಮಾತು ಕದಿದ್ದೀರಾ? ನಾನು ಹೇಳ್ತಾ ಇದ್ದೀನಿ, MLA ಅವರು ಹತ್ರ ಸಣ್ಣ ರಾಜಕಾರಣ ಮಾಡೋದಿಲ್ಲ. ಕಮಿಷನರ್ ಸಾಹೇಬ್ರು ನಮ್ಮನ್ನ ಹೊಡೆದಾಳೋ ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ಒಂದು ಮಾತು ಕದಿದ್ರೆ ಏನಾಗಿದೆ ಸರ್? MP ಅವ್ರನ್ನ ಅಟ್ಲೀಸ್ಟ್ ಇಲ್ಲ ಹೋಗ್ಲಿ ಇನ್ನೊಂದು ವಾರ ಮುಂದಕ್ಕೆ ಹಾಕಿದ್ರೆ ಏನಾಗ್ತದೆ? ಈಗ ನಮ್ಮ ಕಾಂಗ್ರೆಸ್ MP ಸಾಹೇಬ್ರು ಗೆದ್ದಿದ್ರೆ ಬಿಟ್ಟು ಮಾಡ್ತಾ ಇದ್ದಾರೆ, ಬಿಟ್ಟು ಮಾಡ್ತಾ ಇದ್ರಾ? ಅಲ್ಲ, ಕಾಂಗ್ರೆಸ್ MP ಸಾಹೇಬ್ರು ಗೆದ್ದಿದ್ರೆ ಬಿಟ್ಟು ಮಾಡ್ತಾ ಇದ್ರಿ ಕಾರ್ಯಕ್ರಮ. ಆತರ ಮಾಡ್ತಾ ಇದಾರೆ, ನಮ್ಮನ್ನ ಹೊಡೆದಾಳೋ ರಾಜಕೀಯ ಮಾಡ್ತಾ ಇದ್ದಾರೆ. ಕಮಿಷನರ್ ಅವರು ನಮ್ಮನ್ನ ಹೊಡೆದಾಳೋ ರಾಜಕೀಯ ಮಾಡ್ತಾರೆ. ನಮ್ಮಲ್ಲೇ MP ಅವ್ರನ್ನ ಯಾಕೆ ಕರೆದಿಲ್ಲ ಕಾರ್ಯಕ್ರಮಕ್ಕೆ? ಬಿಜಿ ಆಗಿರೋದು ವಿಚಾರ, ನಾವು ತಿಳಿಸೋ ಪ್ರೋಗ್ರಾಮ್ ಇವತ್ತು ಪೋಸ್ಟ್ ಪೋನ್ ಮಾಡಿದ್ರಣ, ನಿನ್ನೆ ಇದ್ದಿದ್ರನ್ನ ಇವತ್ತು ಅಂತ ಹೇಳಿದ್ರಿ. ಇನ್ನೊಂದಿನ ಪೋಸ್ಟ್ ಪೋನ್ ಮಾಡ್ಬೋದು ಐತಿಲ್ಲ. ಅವ್ರನ್ನ ಕನ್ಸೆಂಟ್ ಫೋನ್ ಕೇಳ್ಬಿಟ್ಟು ಅವ್ರನ್ನ MP ಅವ್ರನ್ನ ಬರ್ತೀರಾ ಇಲ್ಲ ಅಂತ ಕೇಳ್ಬಿಟ್ಟಿದ್ರೆ ಏನಾಗ್ತಾ ಇತ್ತು? ಅಣ್ಣ ಇದು ಪ್ಯೂರ್ಲಿ ನಗರಸಭೆ ಅನುದಾನದಲ್ಲೇ ಕೊಡ್ತಾ ಇರೋದು. ಯಾವ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು, ರಾಜ್ಯಸಭಾ ಏನು ಇಲ್ಲ. ಕರೆಯುವಾಗ ಎಲ್ಲಾರನ್ನೂ ಕರೀಲಿ, ಎಲ್ಲಾರನ್ನೂ ಕರೀಲಿ. ಕಾನೂನು ಇಲ್ಲ. ನಗರಸಭೆ ಅನುದಾನ ಇಲ್ಲದು, ನಗರಸಭೆಗೆ ನೀವು ಯಾರು ಕಲೆಕ್ಷನ್ ಮಾಡಿಕೊಟ್ಟಿಲ್ಲ, ನೀವು ಯಾರು ಕಲೆಕ್ಷನ್ ಮಾಡಿ ಕಟ್ತಾ ಇದೀರಣ್ಣ. ನಮ್ಮ ವಾರ್ಡ್ಗಳಿಂದ ಟ್ಯಾಕ್ಸ್ ಬರ್ತಾ ಇದೆ, ಟ್ಯಾಕ್ಸ್ ಬರ್ತಾ ಇದೆ. ಅಂದ್ರೆ 20 ಕೋಟಿ 30 ಕೋಟಿ ಬಂದಿದೆ ಟ್ಯಾಕ್ಸ್. ಇದು ಸರ್ಕಾರದ ಅನುದಾನ, ಎಲ್ಲರಿಗೂ ನಗರಸಭೆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಬರೋ MP ಬಿಟ್ಬಿಟ್ಟು ಮಾಡಾಕದ ಹಿಂಗ ನ್ಯಾಯನ ನೀವು ರಾಜಕೀಯ ಮಾಡ್ತಾ ಇದ್ದೀರಾ? ಇಲ್ಲ, ಇದಕ್ಕೆ ಲೆಟರ್ ಕಳಿಸೋದಕ್ಕೆ ಬರೋದಿಲ್ಲ. ಬರೋದು ಬೆಳೆ ಸೆಕೆಂಡ್ರಿ. ಇಲ್ಲ, ಇವತ್ತು MLCಗೂ ಕಳಿಸ್ತಾ ಇದ್ವಿ, MP ಗಳಿಗೂ ಕಳಿಸ್ತಾ ಇದ್ವಿ, ಬೆಂಗಳೂರಲ್ಲಿ ಯಾರು ಇರ್ತಾರೋ ಅವ್ರಿಗೂ ಕಳಿಸ್ತಾ ಇದ್ವಿ, ಕೋಲಾರಲ್ಲಿ ಇರುವಂತವ್ರಿಗೂ ಕಳಿಸ್ತಾ ಇದ್ವಿ, ಎಲ್ಲರಿಗೂ ಕಳಿಸ್ತಾ ಇದ್ವಿ. ಇವಾಗ ಈ ರೀತಿ ಮಾಡಿದ್ರೆ ಹೆಂಗೆ? ಮೂರು ಜೊತೆ ಆಲ್ಟ್ರೇಷನ್ ಆಗಿರೋದ್ರಿಂದ ನೆಕ್ಸ್ಟ್ ಏನೇ ಪ್ರೋಗ್ರಾಮ್ ಇಟ್ಕೊಂಡು ಜನಪ್ರತಿನಿಧಿಗಳು ಎಲ್ಲರಿಗೂ ಮಾಹಿತಿ ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ. ಆಸ್ ಎ ಕಮಿಷನರು ನಿಮ್ಮ ಜವಾಬ್ದಾರಿ ಇವತ್ತು ಕೊಟ್ಟಿಲ್ಲ. ಆದರೆ ಇನ್ನು ನೀವು ಮುಂದಿನ ದಿನಗಳಲ್ಲಿ MP ಅವ್ರಿಗೆ ಮೊದಲನೇದಾಗಿ ಏನು ಪ್ರೋಗ್ರಾಮ್ ಇದ್ದು ಅವ್ರಿಗೆ ಮಾಹಿತಿ ಕೊಡಿ. ಇವತ್ತಾಗಿದೆ, ಅದನ್ನು ಬಿಟ್ಬಿಡಿ, ಇವತ್ತು ಈ ಪ್ರೋಗ್ರಾಮ್ ಮುಗಿಸೋಣ. ಪ್ರೋಗ್ರಾಮ್ ಒಂದೇ ಅಲ್ಲ, ವಾರ್ಡ್ ಅಭಿವೃದ್ಧಿಯಲ್ಲಿ ಕೂಡ ಅದೇ ರೀತಿ ಆಗ್ತಾ ಇದೆ. ನಮ್ಮ ವಾರ್ಡ್ ₹1 ಹಾಕಿಲ್ಲ. ಅಧ್ಯಕ್ಷರಾದ ಮೇಲಿಂದ ನನ್ನ ವಾರ್ಡಲ್ಲಿ ಹಾಕ್ಬೇಕಾದ್ರೆ, ನಮ್ಮ ವಾರ್ಡಲ್ಲಿ ಹಾಕ್ಬೇಕಾಗಿರೋಂಥ ಕೆಲಸ ನಿಂತೋಗಿದೆ. ಈ ರೀತಿ ಕಾರ್ಯಕ್ರಮ ಮಾಡಿದ್ರೆ ಹೆಂಗೆ ಹೇಳ್ರಿ? ಒಂದೇ ₹1 ಹಾಕಿದ್ರೆ ಎಲ್ಲಿ ಕೇಳಿದ್ರಿ? ಲಿಸ್ಟ್ ಓದ್ರು ಕನ್ಸರ್ನ್ ಮಾಡಿ, ಒಂದು ಇಂಜಿನಿಯರ್ ಆಗ್ಬೋದು, ಒಂದು ಕಮಿಷನರ್ ಆಗ್ಬೋದು, ಒಂದು ನಯಾ ಪೈಸೆ ನಿನ್ ವಾರ್ಡ್ ಏನ್ ಕೆಲಸ ಬೇಕಪ್ಪ ಅಂತ ಕೇಳಿದ್ರೆ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ನೀವು ನೋಡಿದ್ರೆ 20 ಲಕ್ಷ ವಾರ್ಡ್ ಬರ್ಬೋದು ಅಂತ ಅಂದಾಜು ಹೇಳ್ತಾ ಇದ್ರಿ. ನೀವು ಹೇಳೋರ್ಗು ಜನ ಏನ್ ಅನ್ಕೊಂತಾರ? ಅವಾಗ ನಾವು ಮಾಡ್ತಾ ಇಲ್ಲ ಅನ್ಕೊಂತಾರ. ಇಲ್ಲಿ ಏನಂತ ಸಿಂಪಲ್, ನಾವು ಮಾಡಕ್ ರೆಡಿ ಇದ್ದೀರಿ, ನಿಮ್ ಸದಸ್ಯರು ಮಾಡಕ್ ರೆಡಿ ಇಲ್ಲ ಅಂತಾರೆ. ಈ ತರ ನಮ್ಮನ್ನ ಬಿಂಬಿಸ್ಕೊಂಡು ಹೋಗ್ತಾ ಇದ್ರೆ ಆಗೋದಿಲ್ಲ. ಇವಾಗ ಅದನ್ನ ಎಲ್ಲ 35 ವಾರ್ಡ್ಗೂ ಹೇಳ್ತಾ ಇದೀವಿ. ಯಾವ ವಾರ್ಡ್ ಕೊಡಬೇಡಿ ಅಂತ ಯಾವ ವಾರ್ಡ್ಗೂ ಹೇಳಿಲ್ಲ, ಯಾವ ವಾರ್ಡ್ ಹಾಕ್ಬೇಡಿ ಅಂತ ಹೇಳಿಲ್ಲ, ಎಲ್ಲಾ ವಾರ್ಡ್ಗೂ ಕೊಡಿ ಅಂತ ಹೇಳಿ. ನಾನು ನಿಮಗೆ ಫೋನ್ ಮಾಡಿದ್ರೆ ನಾನು MP ಅವ್ರಿಗೆ ಮಾಡಿದ್ರು, MP ಅವ್ರಿಗೆ ಯಾಕೆ ಮಾಡ್ಲಿಲ್ಲ? MP ಅವ್ರಿಗೆ ಅವ್ರು ಏನೋ ಕನ್ಫ್ಯೂಷನ್ ಆಗಿರ್ಬೋದು. ಕನ್ಫ್ಯೂಷನ್ ಅವರು KMS ಅಧಿಕಾರಿ ಆಗಿ ಅವರು 1 ವರ್ಷ ಇಲ್ಲಿ ಇನ್ನೊಂದು ವಾರ ಮುಂಚೆ ಆಗಿದ್ರೆ ಬೇಡ ಅಂತ ಇದ್ರಣ್ಣ. ಇನ್ನೊಂದು ವಾರ ಮುಂಚೆ ಮಾಡ್ರಿ ಅಂತ ಗಾಡಿ ರಿಜಿಸ್ಟ್ರೇಷನ್ ಆಗಿ 6 ತಿಂಗಳಾಗಿದೆ. ಇನ್ನೊಂದು ವಾರ ಸರ್ ಈ ತರ ನಿಮ್ಗೆ ಇದು ಮಾಡಿದ್ರು ಅವ್ರು, ನೀವು ಬೇಡ ಅಂತ ಇದ್ರಣ್ಣ. ಎಲ್ಲ ಜೊತೆ ಕೂಡ ಮಾಡಿದ್ರೆ ಬೇಡ ಅಂತ ಇದ್ರ.
ಇನ್ನೊಂದು ವಾರ ಪೋಸ್ಟ್ ಪೋನ್ ಮಾಡಿದ್ರೆ ಏನಾಗ್ತಾ ಇತ್ತು? ಏನು ವಾರ ಪೋಸ್ಟ್ ಪೋನ್ ಮಾಡಿದ್ರೆ ಅವರು ಅದು ಕೇಳಿದ್ರೆ ಅವ್ರು ಕೊಡಬೇಕಾಗಿದ್ದ ಸರ್ ಇವಾಗಲೇ ಹಂಗೆ ಹಂಗೆ ಈಗ 2 ವರ್ಷದಿಂದ ಪೆಂಡಿಂಗ್ ಇಟ್ಟಿದ್ರು. ಈಗಲೇ ಕೊಡ್ಲಿ ಅವ್ರು. 2 ವರ್ಷದಿಂದ ಪೆಂಡಿಂಗ್ ಇದ್ದೀವಿ. ನಮ್ಮ MP ಸಾಹೇಬ್ರು ಫೋನ್ ಮಾಡಿಬಿಟ್ಟು ಹಿಂಗಾಯ್ತು ಸರ್ ಇನ್ನು ಮತ್ತೊಂದು ಸತಿ ಹೇಳ್ತೀವಿ ಅಂದ್ಬಿಟ್ಟು ಫೋನ್ ಮಾಡಿ ಫೋನಲ್ಲಿ ಹೇಳ್ಬಿಡಿ. ಫೋನ್ ಮಾಡಲಿ ಕಾಲ್ ಮಾಡಿ ನನಗೆ ವೈಯಕ್ತಿಕವಾಗಿ MP ಅವ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಅರ್ಥ ಅಣ್ಣ. ಇವಾಗ ನಿಮ್ಗೆ ಕೋಪ ಬರುತ್ತೆ ಇಲ್ಲ ಅಣ್ಣ, ನಿಮ್ಮನ್ನ ಬಿಟ್ಟು ಮಾಡ್ರೆ ಹೆಂಗ? ನಮ್ಗೆ ವೈಯಕ್ತಿಕವಾಗಿ MLA ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನ್ಯಾಯ ಅನ್ನೋದು. MP ಅವ್ರು ಇನ್ನೂ ಓದ್ಕೊಂಡಿಲ್ಲ, ಅವ್ರು ಕರೆಯೋದಕ್ಕೆ ಬರೋದು. ಅಲ್ಲ ಅಟ್ಲೀಸ್ಟ್ ಇನ್ನೊಂದು ವಾರ ಪೋಸ್ಟ್ ಪೋನ್ ಮಾಡಿದ್ರೆ ನೀವು ಬೇಡ ಅಂತ ಇದ್ದೀರಾ? ನಾವು ಕಾನೂನು ಮಾತಾಡ್ತೀವಿ. ಅಲ್ಲ ಕಾನೂನು ಅಂದ್ರೆ ಇವಾಗ 2 ವರ್ಷದಿಂದ ಪೆಂಡಿಂಗ್ ಇತ್ತಲ್ವಣ? 2 ವರ್ಷದ ಪೆಂಡಿಂಗ್ ಇಲ್ಲ. 2 ವರ್ಷ ಕೇಳಿ ಯಾವ ಅನುದಾನ ಯಾವ ಇಯರ್ ಸರ್ ಇದು? ಹೌದು ಹಳೇದೆ ಅನುದಾನ ಹಳೇದೆ. ಯಾವ ವರ್ಷದ್ದು? ಯಾವಾಗ ಮೇಡಮ್ ಅವರೇ ರೆಸಲ್ಯೂಷನ್ ಮಾಡಿದ್ದಾರೆ. ಅಲ್ಲಣ್ಣ MLC ಅವ್ರು ಅನಿಲ್ ಅಣ್ಣ ಇದ್ದಾರೆ, ಗೋವಿಂದರಾಜು, ಎಲ್ರಿಗೂ ಒಂದು ಮಾತು MP ಅವ್ರಿಗೆ ಎಲ್ಲರಿಗೂ ಹೇಳ್ಬಿಡಿ, ತಪ್ಪೇನಿತ್ತು? ಎಲ್ಲಿ ಹೇಳಿದ್ರಿ ಅವ್ರು? ಇಲ್ಲ ಹೇಳಿಲ್ಲ ಅಂತ ಅವ್ರೆ ಹೇಳ್ಬೇಕು, ಎಲ್ಲರಿಗೂ ಹೇಳ್ಬೇಕು. ನೀವು ನಿಮ್ಮಿಂದ MLA ಅವ್ರು ಉತ್ತರ ಕೊಡ್ಬೇಕಾ ನಿಮ್ಗೆ? ಅವ್ರಿಗೆ ಮಾಡಿ ಇವ್ರಿಗೆ ಇವ್ರದ್ದೇ ತಪ್ಪಂದ್ ಮಾಡ್ಕೊ ಸಾಹೇಬ್. ನಮ್ಮ MLA ಸಾಹೇಬ್ರು ಬರೋಕ್ ಮುಂಚೆ ನೀನ್ ಗಲಾಟೆ ಮಾಡ್ಬಿಟ್ಟು ಇದು ಮಾಡ್ಬಿಟ್ಟಿದ್ರೆ ನಿನ್ನ ಶಬಾಷ್ ಮಾಡ್ಬಿಡ್ತಾ ಇದ್ದೆ ನಾನು. ನೀನು ನಾವು ನನ್ನ ನಾವು ಚೇಂಬರ್ ಕೇಳಿದಾಗ ಆನ್ಸರ್ ಮಾಡಿದ್ರೆ ಫಂಕ್ಷನ್ ಬೇಜಾರಾಗುತ್ತೆ ಇಲ್ಲ ಸದಸ್ಯರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅವರು. ಅಲ್ಲಣ್ಣ ಒಬ್ರು ಅಲ್ಲಣ್ಣ, ಎಲ್ರನ್ನು ಕೇಳಿ. ಗೊತ್ತಿಲ್ಲ ಫಂಕ್ಷನ್ ಮುಗಿದ್ರೆ ಚೆನ್ನಾಗಿತ್ತು ಅಂತ ನಾನು ಅಣ್ಣ ಫಸ್ಟ್ ಹೇಳ್ದೋಣ ನಾವು. ಸಾಹೇಬ್ MLA ಬರೋಕ್ ಮುಂಚೆನೆ ಮಾತಾಡ್ಬೇಕಾಗಿತ್ತು. ಸರ್ ನಮಸ್ತೆ ಸರ್. ಸರ್ ನಾನು ಕೋಲಾರ ಮುನ್ಸಿಪಲ್ ಕಮಿಷನರ್ ಶಿವಾನಂದ್ ಅಂತ ಸರ್ ಮಾತಾಡ್ತೀನಿ. ನಮ್ಮಲ್ಲಿ ಒಂದು ಇದಿತ್ತು ಸರ್, ಸಬ್ಮಿಷನ್ ಇತ್ತು. ಈಗ ನಮ್ಮ ಇವತ್ತು ಕೋಲಾರದಲ್ಲಿ ಕೋಲಾರ ನಗರಸಭೆ ವತಿಯಿಂದ ಟ್ರೈಸೈಕಲ್ಸ್ ಎಲ್ಲ ಇಶ್ಯೂ ಮಾಡ್ತಿದ್ವಿ ಸರ್, ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗೆ. ಹಾಗಾಗಿ ಈಗ ತಮ್ಮದು ಇನ್ನೂ ಲಿಸ್ಟ್ ನಮಗೆ ಶೇರ್ ಆಗಿರಲಿಲ್ಲ ಸರ್ ನಗರಸಭೆಗೆ. ಹಾಗಾಗಿ ಆ್ಯಸ್ ಪರ್ ಪ್ರೋಟೋಕಾಲು ತಮಗೆ ತಿಳಿಸೋದಕ್ಕೆ ಆಗಿರಲಿಲ್ಲ ಸರ್. ಹಾಗಾಗಿ ತಾವು ದಯವಿಟ್ಟು ಇದ್ರ ಬಗ್ಗೆ ಏನು ತಪ್ಪು ತಿಳ್ಕೊಬೇಡಿ ಸರ್. ಮುಂದಿನ ದಿನಗಳಲ್ಲಿ ತಮಗೆ ಇದು ಮಾಡಿದಾಗ ನಾವು ಎಲ್ಲ ವಿಚಾರದಲ್ಲೂ ತಿಳಿಸಿ ನಿಮಗೆ ಮುಂದಿನ ಕೆಲಸಗಳು ನಾವು ಮಾಡ್ತೀವಿ ಸರ್. ಇಲ್ಲ ಸರ್, ಇನ್ನೂ ಬಂದಿಲ್ಲ ಸರ್. ಹಾಗಾಗಿ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.